ಜಯರಾಮ್, ನಿನಗೆ ವೈಯಕ್ತಿಕವಾಗಿ ಹಾಗೆ ಕೆಲಸದಲ್ಲೂ ಕೂಡ ತುಂಬ ನೋವು ಕೊಟ್ಟಿದ್ದೀನಿ ಜಯರಾಮ್. ಅದನ್ನೆಲ್ಲ ಮರೆತು ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಜಯರಾಮ್. ಸರ್ ಏನು ಮಾಡ್ತಿದ್ದೀರಾ ಸರ್? ಕ್ಷಮಿಸುವಂಥ ತಪ್ಪು ನೀವೇನು ಮಾಡಿಲ್ಲ ಸರ್. ಏನೋ ಕೋಪದಲ್ಲಿ 4 ಮಾತು ಬೈದಿರ್ಬೋದಷ್ಟೇ. ಅದೆಲ್ಲ ಇರಲಿ ಬಿಡಿ ಸರ್. ಅದನ್ಯಾವುದು ನನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಸಾಹೇಬ್ರೆ. ಜಯರಾಮ್, ಇದಕ್ಕೆ ನಿನ್ನ ಗ್ರೇಟ್ ಅಂತ ಹೇಳೋದು. ಇಷ್ಟು ದಿನ ನೀನು ನನಗೆ ಸಲ್ಯೂಟ್ ಮಾಡ್ತಿದ್ದೆ, ಆದರೆ ನಿನ್ನ ಒಳ್ಳೆತನಕ್ಕೆ ನಾನಿವತ್ತು ನಿನಗೆ ಸಲ್ಯೂಟ್ ಮಾಡ್ತೀನಿ. ನರಸಿಂಹ, ಇವತ್ತು ನೀನು ನನ್ನ ಮಾನ ಮರ್ಯಾದೆಯಲ್ಲಿ ಉಳಿಸಿದ್ಯಾ. ನಾನು ಸಾಯೋವರೆಗೂ ನಿನ್ನ ಉಪಕಾರ ಮರೆಯೋದಿಲ್ಲ ಕಣಪ್ಪ. ನನ್ನ ಮಗಳನ್ನ ಮದುವೆ ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ಆವತ್ತು ನೀನು ಎಕ್ಸಾಮ್ ಬರೆದಿದ್ದನ್ನು ಬೇಕು ಅಂತ ನಾನೇ ಫೇಲ್ ಮಾಡಿಸ್ದೆ. ಆದರೂ ನೀನು ನಿಮ್ಮ ಅಪ್ಪನ ಥರನೇ ಅದನ್ನೆಲ್ಲ ಮರೆತು ಇಂಪಾರ್ಟೆಂಟ್ ನೀನಿದ್ದೆ. ಸಾಲದು ಅಂತ ಸಸ್ಪೆನ್ಷನ್ ಆಗಬೇಕಾಗಿದ್ದು ನನಗೆ ಮರುಜೀವ ಕೊಟ್ಟೆ ನೀನು. ಅಪ್ಪನಷ್ಟೇ ಒಳ್ಳೆತನ ನಿನ್ನಲ್ಲೂ ಇದೆ. ಅದಕ್ಕೆ ಜೈರಾಮ್ ಹತ್ರ ಕ್ಷಮೆ ಕೇಳಿದಾಗೆ ನಿನ್ನ ಹತ್ರನೂ ಕ್ಷಮೆ ಕೇಳ್ತಿದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ಸರ್ ಏನು ಮಾಡ್ತಾಯಿದ್ದೀರ ಮಾವ? ನೀವು ದೊಡ್ಡವರು, ಮಾಡಿರೋ ತಪ್ಪನ್ನು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪದಿಂದ ಬಂದು ಇಷ್ಟು ಹೇಳ್ತಾ ಇದ್ದೀರಲ್ಲ, ಅದೇ ದೊಡ್ಡದು. ನರಸಿಂಹ, ಖಂಡಿತ ಇನ್ಮೇಲೆ ನಾನು ಬದಲಾಗ್ತೀನಿ. ಅಪ್ಪ ಮಗ ಇಬ್ಬರು ಸೇರಿಕೊಂಡು ಕೆಟ್ಟ ಮನುಷ್ಯನಾಗಿದ್ದ ನನ್ನನ್ನು ಬದಲಾಯಿಸಿದ್ದೀರ. ನಿಮ್ಮ ಉಪಕಾರನ ನಾನು ಸಾಯೋವರೆಗೂ ಮರೆಯೋದಿಲ್ಲ. ಇವತ್ತು ನಮ್ಮ ಡಿಪಾರ್ಟ್ಮೆಂಟು ನನಗೆ ಸನ್ಮಾನ ಮಾಡಿದ್ದಾರೆ, ಆದರೆ ನಿಜವಾದ ಸನ್ಮಾನಕ್ಕೆ ಅರ್ಹ ನೀನು. ಅಲ್ಲ, ಈ ಥರ ಯಾಕೆ ಬೇಕು? ಏನಮ್ಮ, ಈಗ ನಿನ್ನ ಸಮಾಧಾನನಾ? ನಿಜವಾದ ಸನ್ಮಾನ ಅಂದರೆ ಇದು. ಇನ್ಮೇಲೆ ನಿನ್ನ ನರಸಿಂಹ ಅಂತ ಕರೆಯಲ್ಲ, ಅಳಿ ಅಂದ್ರೆ ಅಂತ ಕರಿತೀನಿ. ನೀನು ನಮಗೆ ದೇವ್ರು ಕೊಟ್ಟಿರೋ ವರ ಕಣಪ್ಪ. ನಿನ್ನನ್ನು ಅಳಿನಾಗಿ ಪಡೆದಿದ್ದು ಎಷ್ಟೋ ಜನ್ಮದ ಪುಣ್ಯ. ಇದ್ರೆ ನಿನ್ನ ಥರ ಮಗಳಿರ್ಬೇಕಮ್ಮ. ನನ್ನಲ್ಲಿರೋ ಕೆಟ್ಟತನೂ ನಿನಗೆ ಕಲಿಸ್ಬಿಟ್ಟೆ. ಆದರೆ ನೀನು ಅದನ್ನೆಲ್ಲ ಬಿಟ್ಟು ನಿಂದೇ ದಾರಿಲಿ ನಡೀತಾ ಒಳ್ಳೆಯವಳಾಗ್ಬಿಟ್ಟೆ. ನನಗಿಂತಲೂ ನೀನೇ ಗ್ರೇಟ್ ಮಗಳೇ. ನನ್ನಿಂದ ಆಗಿರೋ ತಪ್ಪಿಗೆ ಕ್ಷಮೆ ಇರಲಿ ಮಗಳೇ. ಇಟ್ಸ್ ಓಕೆ. ಏನ್ರಿ, ನಮ್ಮ ಮಗಂದೇನು ತಪ್ಪಿಲ್ಲ ಅಂತ ಈಗಲಾದರೂ ಗೊತ್ತಾಯ್ತಲ್ಲ. ಇನ್ನೂ ನಿಮಗೆ ಅವನ ಮೇಲಿನ ಕೋಪ ಕಡಿಮೆ ಆಗಲಿಲ್ವಾ? ನನ್ನ ಮಗನ ಹತ್ರ ಕ್ಷಮೆ ಕೇಳೋ ಅರ್ಹತೆಯೂ ನನ್ನ ಹತ್ರ ಇಲ್ಲ ಕಣೆ. ಅಪ್ಪ, ನೀವು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನೀವೆಷ್ಟೇ ಬೈದರು ಹೊಡೆದ್ರು ನಾನು ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತೇನೆ. ನೀನೇ ಪರೀಕ್ಷೆಯಲ್ಲಿ ಬರೀದೆ ಫೇಲ್ ಆದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವತ್ತು ನಿನ್ನ ಪರೀಕ್ಷೆಯಲ್ಲಿ ಯಾತಕ್ಕೆ ಫೇಲ್ ಆದೆ ಅನ್ನೋ ಕಾರಣ ನನಗೆ ಗೊತ್ತಾಯಿತು. ಇನ್ಮೇಲೆ ಯಾವ ಕಾರಣಕ್ಕೂ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ನಿನ್ನ ಜೊತೆ ಮಾತುಬಿಟ್ಟು ನಾನೆಷ್ಟು ಕೊರಗ್ತಾ ಇದ್ದೆ ಅಂತ ನನಗೆ ಮಾತ್ರ ಗೊತ್ತು. ನಿಮ್ಮ ಅಪ್ಪನ ಮೇಲೆ ನೀನು ಯಾವತ್ತೂ ಕೋಪ ಮಾಡ್ಕೋಬೇಡ. ಖಂಡಿತ ಇಲ್ಲಪ್ಪ. ಯಾವ ವಿಷಯನೇ ಆಗಲಿ
ಇನ್ಮೇಲೆ ನನ್ನಿಂದ ಮುಚ್ಚಿಡಬೇಡ. ನೀ ತಪ್ಪು ಮಾಡಿದ್ರೂ ಪರವಾಗಿಲ್ಲ, ನಾನು ಕ್ಷಮಿಸ್ತೇನೆ. ಆದರೆ ಸತ್ಯ ಹೇಳದೇ ಇರಬೇಡ, ಅದೇ ದೊಡ್ಡ ತಪ್ಪು. ಸರಿಯಪ್ಪ, ಆದರೆ ಇನ್ಮೇಲಾದರೂ ನನ್ನ ಮಗ ಅಂತ ಒಪ್ಕೋತಿರ್ತಾನೆ. ನೀನು ನನ್ನ ಮಗ ಅಂತ ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳ್ತೀನಿ ಕಣೋ. ಮಗಳೇ, ಯಾರ್ದೋ ಮಾತು ಕೇಳಿ ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಮನೆಯಿಂದ ಆಚೆ ಕಳಿಸ್ದೆ. ದಯವಿಟ್ಟು ಈ ಬಡಪಾಯಿನ ಕ್ಷಮಿಸ್ಬಿಡಮ್ಮ. ಹಾಗೆಲ್ಲ ಹೇಳಬೇಡಿ ಮಾವ. ಸತ್ಯ ಏನು ಅಂತ ನಿಮಗೆ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಆ ಕನ್ನಿಕಾಯಿ ಮುಂದೆ ಯಾವತ್ತೂ ಈ ಕಡೆ ತಲೆನೇ ಹಾಕಲ್ಲ. ಇನ್ಮೇಲೆ ಈ ಮನೆಗೆ ನೀನು ಸೊಸೆ ಅಷ್ಟೇ ಅಲ್ಲ, ಪ್ರೀತಿಯ ಮಗಳು ಕೂಡ. ಹಲೋ, ಹೌದಾ? ಸರಿ ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಏನೋ ನರಸಿಂಹ ಇಷ್ಟೊಂದು ಖುಷಿಯಾಗಿದೆಯಾ? ಲಾಟ್ರಿ ಗಿಟ್ರಿ ಹೊಡಿತಾ? ಅಮ್ಮ, ಅಪ್ಪ, ನಾನು ಎಕ್ಸಾಮಲ್ಲಿ ಪಾಸ್ ಆಗಿದ್ದೀನಿ, ಅದು ಫಸ್ಟ್ ಕ್ಲಾಸಲ್ಲಿ. ನೋಡಿದ್ರ, ತನ್ನ ಮಗ ಕಷ್ಟಪಟ್ಟಿದ್ದಕ್ಕೂ ಈಗ ಅದ್ರ ಪ್ರತಿಫಲ ಸಿಗೋ ಹಾಗಾಯ್ತು. ಇನ್ಮೇಲೆ ನನ್ನ ಅಳಿಯ ನನಗಿನ ದೊಡ್ಡ ಪೋಸ್ಟಲ್ಲಿ ಇರ್ತಾನೆ ಅಂತ ಆಯಿತು. ನನಗಂತೂ ನಿನ್ನ ಮೇಲೆ ಬಹಳ ಹೆಮ್ಮೆ ಆಗ್ತಿದೆ ನರಸಿಂಹ. ನನ್ನ ಮರ್ಯಾದೆನೂ ಉಳಿಸಿದ್ದಲ್ಲದೆ ಕಷ್ಟಪಟ್ಟು ಓದಿ ನೀನು ಇನ್ಸ್ಪೆಕ್ಟರ್ ಆಗಿದೆಯಲ್ಲ, ರಿಯಲಿ ಯುವರ್ ಗ್ರೇಟ್ ಕಣೋ. ಬರೀ ನರಸಿಂಹನ್ ಮಾತ್ರ ಹೊಗಳ್ಬೇಡಿ, ಇದಕ್ಕೆ ನನ್ನ ತಂಗಿ ಸಂಜನಾನು ಕಾರಣ. ಅವ್ರಿಗೂ ಸ್ವಲ್ಪ ಕ್ರೆಡಿಟ್ಸ್ ಕೊಡಬೇಕು. ನಿಜನಪ್ಪ, ನೀನು ಹೇಳೋದು 100ಕ್ಕೆ 100 ಸತ್ಯ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋದು ನನ್ನ ಸೊಸೆಯಿಂದ ಪ್ರೂವ್ ಆಯಿತು. ಇನ್ಮೇಲೆ ನಾನು ನೆಮ್ಮದಿಯಿಂದ ರಿಟೈರ್ಡ್ ಆಗ್ತೀನಪ್ಪ. ನಾನು ನನ್ನ ಹೆಂಡತಿ ಜೊತೆ ತೀರ್ಥಯಾತ್ರೆ ಮಾಡಿಕೊಂಡು ಕಾಲ ಕಳೀತೀನಿ. ಇನ್ಮೇಲಿಂದ ನೀನು ನನ್ನ ಸಾಹೇಬ್ರೆ ಅಂತ ಕರೆಯೋ ಹಾಗಿಲ್ಲ, ಹಾಗೆ ನಾನು ಕೂಡ ನಿನ್ನನ್ನು ಜೈರಾಮ ಅಂತ ಕರೆಯೋ ಹಾಗಿಲ್ಲ. ಬೀಗ್ರೆ ಅಂತ ಪ್ರೀತಿಯಿಂದ ಕರೆಯೋಣ, ಏನಂತೀರ? ಎಲ್ಲಿ ಪ್ರೀತಿಯಿಂದ ಬೀಗ್ರೆ ಅಂತ ಕರೀರಿ. ಆಯಿತು ಬೀಗ್ರೆ.